ಕಾಯ್ತಾ ಇದೆ ದಿನಕ್ಕೆ ಬಹಳ ವರ್ಷಗಳಿಂದ. ಗೊತ್ತಿಲ್ಲ ಯಾವ ಥರ ಹೇಳಿ ಅಂತ. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವರೆಲ್ಲರೂ ನನ್ನ ಸಿನಿಮಾ ಹೀರೋಸ್. ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಜ್ಯೋತಿಷಿಗಳು ಇಡೀ ಈ ಸಿನಿಮಾ ಜ್ಯೋತಿಷಿಗಳು ಇವರೇ, ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು. ಕಾಯ್ತಾ ಇದೆ ದಿನಕ್ಕೆ ಬಹಳ ವರ್ಷಗಳಿಂದ. ಗೊತ್ತಿಲ್ಲ ಯಾವ ಥರ ಹೇಳಿ ಅಂತ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಕೇಳಿಸಿರೋದು ನಿಮಗೆ. ಸೊ ಅಷ್ಟೇ ಹೇಳಕ್ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಬಹಳ ಇಷ್ಟ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳಕ್ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಿದ್ದಾರೆ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮದುವೆ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಗೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಒಂದು ಥಿಯೇಟರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನೋ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗುವಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶಿ ಈಸ್ ಲಿಟ್ಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರುವಂಥ ಒಬ್ಬಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಒಬ್ಬಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಅನ್ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷನಲ್ ಲೇಯರ್ಡ್ ಆಗಿ ಬರ್ತಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ the writing team is so brilliant ಈ ಸಿನಿಮಾದಲ್ಲಿ. That's my character Pankaja. I hope I'm not giving out too much. Okay. Thank you Hemant sir. ಈ ವೇದಿಕೆಗೆ it really means a lot. You inspired us through every film you make, through your craft. ಪ್ರತಿ ಸಲ ನಿಮ್ಮ ಸಿನಿಮಾ ನೋಡಿ ಆಚೆ ಹೋಗ್ಬೇಕಾದ್ರೆ that feeling, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನೇನು ರೆಪ್ರೆಸೆಂಟ್ ಮಾಡ್ತೀನಿ ಅಥವಾ ನಾವೇನು ಕನಸನ್ನು ಕಾಣ್ತೀವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವರೆಲ್ಲರೂ ನನ್ನ ಸಿನಿಮಾ ಹೀರೋಸ್. ಯಾರ್ದು ನಂದು ಇದ್ದಿದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ. ನಾನು ಹೆಡ್ ಕಾನ್ಸ್ಟೇಬಲ್ ಅನ್ನೋದೇ ಮರ್ತ್ಬಿಟ್ಟಿದ್ದೆ. ಕಾರಣ ಯಾಕೆ ಅಂತ ಹೇಳ್ತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷವಾದಂಥ ವಿಚಾರ ಒಂದು. ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ 1 ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂಥ ನಮ್ಮ ಹೇಮಂತ್ ರಾವ್ ಈ ಚಿತ್ರದ ನಿರ್ಮಾಪಕರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಮತ್ತು ನಮ್ಮ ಜನಾರ್ದನ್ ನಂಬಿಕೆ ಇಟ್ಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು. ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ. ಈಗ ನಾನು ಅನ್ಕೋತೀನಿ, ಏಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಸೊ ಹಾಗಾಗಿ ನೀವಿಬ್ಬರಿಗೂ ಥ್ಯಾಂಕ್ಸ್.
ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ. ನಾನು ನಿಜವಾಗ್ಲೂ ಒಳ್ಳೆ ನಟ, ಯಾಕೆಂದರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇನ್ನೊಂದು, ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ. ನಾನು ಮನೆಯಿಂದ ಹೋದಾಗ ನಾನು ಹೆಂಡತಿಗೆ ಹೇಳಿದೆ, ಹಿಂಗೆ ಅಜ್ಞಾತವಾಸದ ಟ್ರೈಲರ್ ರಿಲೀಸ್ ಇವೆಂಟ್ ಇದೆ, ಹೋಗಿ ಬರ್ತೀನಿ. ಒಂದೇ ಮಾತು ಹೇಳಿದವಳು, ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕೆಂತಂದರೆ ಅವರು ನಮ್ಮ ಹೇಮಂತ್ ರಾವ್ ಅವರ, ನಮ್ಮ ಇಡೀ ಕುಟುಂಬವೇ, ನಾನು ನಿಂತಿರೋಲ್ಲ, ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್. ಅವರ ಚಿತ್ರಗಳನ್ನ ಒಂದೂ ಬರೋದಿಲ್ಲ, ಹೋಗಿ ನೋಡ್ಕೊಂಡ್ಬರ್ತಾರೆ. ನಮ್ಮ ಮನೇಲಿ ಈಗಾಗಲೇ ಸಪ್ತಸಾಗರ ಒಂದು 18-19 ರನ್ನಿಂಗ್ ಆಗ್ತಾನೆ ಇರಬೇಕು, ಹೋಗಿ ಓಡ್ತಾನೆ ಇದೆ ಈಗಲೂ. ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ, ವರ್ಷ ಮತ್ತು ನನ್ನ ಹೆಂಡತಿ 3 ಜನ ಪಿಕ್ಚರ್ಗಳನ್ನ ಅಳ್ತಾ ಕೂತಿದ್ರು. ನಾನು ಭಾಳ ನೋಡ್ಬಿಟ್ಟು ವಾಪಸ್ ಹಂಗೆ ಹೊರಬಿಟ್ಟೆ. ಅಯ್ಯೋ, ಈ ಥರ ಇನ್ನೂ ಅಳ್ತಾ ಕೂತಿದ್ರು, ನೋಡಿದಾಗೆಲ್ಲ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ. ಅಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ ಇಂಥ ಒಳ್ಳೆಯ ಕಂಟೆಂಟ್ ಇರುವಂತಹ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ, ಇಲ್ಲಿ ಪ್ರೇಕ್ಷಕರು ಇಲ್ಲಿಂದನೇ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು, ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು, ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು. ಇದೆಲ್ಲ ನಮಗೆ ಕೇಳಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್, ಜನ ಬದಲಾಗಿದ್ದಾರೆ, ಅವರಿಗೆ ಕಂಟೆಂಟ್ ಸಿನಿಮಾಗಳು ಬೇಕು ಅಂತ ಹೇಳಿ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ, ನಟರು ಬದಲಾಗಿದ್ದಾರೆ, ನಮ್ಮ ಚಿತ್ರರಂಗವೂ ಬದಲಾಗಿದೆ, ಜನರು ಬದಲಾವಣೆ ಕೇಳ್ತಿದ್ದಾರೆ. ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ನಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲ್ಲೀನರಾಗ್ತಿದ್ವಿ, ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನು ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಆಂಗಿಕವಾಗಿ, ಮೌಖಿಕವಾಗಿ ಗೊತ್ತಿಲ್ಲ, ಆಟೋಮೆಟಿಕಾಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು. ಆ್ಯಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ, ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನಿಮಾ ಇದು ಅಂತ ನಮಗೆ ಅಭಿನಯ ಮಾಡುವಾಗಲೇ ಗೊತ್ತಿತ್ತು. ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ್ಣ ಸ್ವಲ್ಪ ಸ್ಟ್ರಿಕ್ಟು, ಒಂದು ಡೈಲಾಗು ಬಿಡಲ್ಲ. ನಾನು ಏನು ಜನ ಒಂದು ಅಯ್ಯೋ ಬಿಡಲ್ಲ ಅವನು ಹಂಗೆ ಹೇಳೋ ಅನ್ನೋರು ಇವರು ಒಂದು ಇಲ್ಲ ಸರ್, ಅದು ಹಂಗೆ ಬಿಡಬೇಕು, ಹಂಗೆ ಬಿಡಬೇಕು. ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡಾಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗುವಂಥ ಸಿನಿಮಾ ಇದಾಗುತ್ತೆ. ಯಾಕೆಂದರೆ ನಾನು ಎಷ್ಟು ಸಿನಿಮಾಗಳಲ್ಲೇ ಅಭಿನಯಿಸಿದ್ದೀನಿ. ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು. ಸೊ ಕತೆ ಬಗ್ಗೆ ಹೇಳೋದಾದ್ರೆ 1997ನಲ್ಲಿ ಮಲ್ನಾಡ್ ರೀಜನಲ್ಲಿ ನಡೆಯುವಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997ನಲ್ಲಿ ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಮಹಾಭಾರತದ ಈ ಪೋರ್ಷನ್ ಅಜ್ಞಾತವಾಸ ಅನ್ನೋದೇ ವೇಷ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲ್ಗೆ ಬಂದು ತಲೆ ಮಾಡಿಸ್ಕೊಳ್ಳೋದು ಅಂತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತವೆ. ಒಂದು ಅಂದರೆ ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬೋದು, ಬೇಗ ನಾನೇ ಮಾಡ್ಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋದು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋದು. ಹಾಗಾಗಿ ಯಾಕಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮನ್ಗಳು ತುಂಬ ಚೆನ್ನಾಗಿದೆ, ಅವರವ್ರ ಕೆಲಸಗಳು ಟಪ ಅಂತ ಹೆಂಗೆ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕಥೆಗಾರ ಆಗ್ಬೋದು, ಕಲಾವಿದ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲ ಒಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮೆಲ್ಲ ನಮ್ಮ ಕಲಾವಿದರದು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು. ನಿಜವಾಗ್ಲೂ ಹೌದಲ್ಲಪ್ಪ, ಈ ಥರದ ಕಥೆಗಳು ಹುಟ್ಟವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ತುಂಬ ಕೆಲಸ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತೆ
ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಅವ್ರ ಇಬ್ಬರು ಒಪ್ಪುವುದರಲ್ಲಿ ಸಹ ಬಂದಾಗ ಖುಷಿ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು, ಅವ್ರ ತಾಯಿನ ನೋಡಿದಾಗ ಆವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದು ಚೇತರಿಸ್ಕೊಂಡು ಮತ್ತೆ ಇದಕ್ಕೆ ಶುರುವಾತು ಅಂದಾಗ ಬೆಂಗಳೂರು ಕುಮಾರ್ ಅವರು ಬಂದಿರೋದು ನಿಜವಾಗ್ಲೂ ಭಾಳ ಒಂದು ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯ್ತು ಈ ಸಿನಿಮಾಗೆ. ಅಂದರೆ ಅವ್ರು ನೋಡಿ, ಯಾಕಂದರೆ ಅವರು 9 ಭಾಷೆ ಮಾಡೋರು, ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು ತಮಿಳು ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು ಅದು ನಮ್ಗೆ ತುಂಬ ಪ್ಲಸ್ ಆಗಿತ್ತು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾ ಒಂದು ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿತ್ತು ಅಂತಂದರೆ ಅವ್ರ ಗುರುಗಳು ಅಂತ ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ ಅದ್ಯಾರು ಮಾಡ್ತಾರೆ ಇಂತಿಂಥವ್ರು ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆ ಹೊಟ್ಟೆ ಕಿಚ್ಚಾಗಂಗಿದೆ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗುತ್ತೆ. ಇವರು ಜ್ಯೋತಿಷಿಗಳು, ಇಡೀ ಸಿನಿಮಾ ಜ್ಯೋತಿಷಿಗಳು ಇವರೇ, ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು.